ಹಾವೇರಿ ಜಿಲ್ಲೆಯಲ್ಲಿ ರೈತರಿಗಾಗಿ ಮೆಗಾ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಹಲವು ವರ್ಷಗಳಿಂದ ಆ ಮಾರುಕಟ್ಟೆ ಬಳಕೆಯಾಗದೆ ಪಾಳು ಬಿದ್ದಿದೆ. ರೈತರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಮಾರುಕಟ್ಟೆಯ ಅವ್ಯವಸ್ಥೆಯ ಆಗರ, ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ. ಟೇಕ್ ಅ ಲುಕ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಮೆಗಾ ಮಾರುಕಟ್ಟೆ ಪಾಳು ಬಿದ್ದಿದೆ. 522 ನಿವೇಶನಗಳಲ್ಲಿ ಕಸ ತುಂಬಿದೆ. 129 ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ಮಾರುಕಟ್ಟೆ ನಿರ್ವಹಣೆ ಕೊರತೆಯಿಂದ ಸೊರಗುತ್ತಿದೆ. ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಮೆಗಾ ಮಾರುಕಟ್ಟೆಯನ್ನ ನಿರ್ಮಿಸಲಾಗಿದೆ. ರೈತರಿಗೆ ಒಂದೇ ಸೂರಿನ ಅಡಿ ವ್ಯಾಪಾರ ವಹಿವಾಟು ಮಾಡಲು ಅನುಕೂಲವಾಗಲಿ ಅಂತ ಮಾರುಕಟ್ಟೆ ಕಟ್ಟಲಾಗಿದೆ. 222 ಎಕರೆ ಜಾಗದಲ್ಲಿ 2019ರಲ್ಲಿ ಆರಂಭವಾಗಿದ್ದ ಮೆಗಾ ಮಾರುಕಟ್ಟೆಯ ನಿರ್ಮಾಣದ ಕಾಮಗಾರಿ 2022ರಲ್ಲೇ ಮುಕ್ತಾಯಗೊಂಡಿದೆ. ಆದ್ರೆ 2 ವರ್ಷವಾದರೂ ಮಾರುಕಟ್ಟೆ ಎಪಿಎಂಸಿಗೆ ಹಸ್ತಾಂತರವಾಗಿಲ್ಲ. ಮಾಡಲೇ ಇಲ್ಲ ಅಂದ್ರೆ ಇವತ್ತು ಸಾವಿರಾರು ಕೋಟಿ ಅಲ್ಲೆಲ್ಲ ನೋಡ್ರಿ, ಅವು 200 ಚಿಲ್ಡ್ರ 500 ಚಿಲ್ಡ್ರ ಕೊಠಡಿಗಳನ್ನು ಕಟ್ಟಿದ್ದಾರೆ. ಉಪಯೋಗ ಆಗ್ಬೇಕಂತ ಹೇಳಿ ಅಲ್ಲಿ ಗಿಡ ಗಂಟೆಗಳು ಬೆಳೆದವು. ಅವರು ಹಣ ಖರ್ಚು ಮಾಡಿದಂಥದ್ದು ಪೋಲ್ ಆಗ್ತಾ ಇದೆ. ಇದರಿಂದ ಅಲ್ಲಿ ಹಣ ಪೋಲ್ ಆಗ್ತಂತಂದ್ರೆ ಯಾರಿಗೆ ಅದು ಲಾಸ್? ನಮ್ಮ ಈ ಸರ್ಕಾರ ಯಾರ ಹಣ ಪೋಲ್ ಮಾಡ್ತಾ ಇದೆ? ನಮ್ಮ ಸಾರ್ವಜನಿಕರ ಹಣನ ಪೋಲ್ ಮಾಡ್ತಾ ಇದೆ. ರೈತರು ಕಟ್ಟಿದಂಥ ಹಣವನ್ನೇ ಪೋಲ್ ಮಾಡ್ತಾ ಇದೆ. ರೈತರಿಗೆ ಅನುಕೂಲ ಆಗ್ಬೇಕು ಬೇಡ. ಹಾಗಾಗಿ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಮುಂದಾಗಬೇಕಂತ ಈ ಮುಖಾಂತರ ಒತ್ತಾಯ ಮಾಡ್ತದವ್ರು. ಮಾರುಕಟ್ಟೆ ಪ್ರದೇಶ ಕ್ರಮೇಣ ಹಾಳಾಗುತ್ತಿದೆ. ಮೆಗಾ ಮಾರುಕಟ್ಟೆಯ ಮುಖ್ಯ ರಸ್ತೆಯ 2 ಕಡೆ ಉದ್ಯಾನ ಹಾಗೂ ಆಡಳಿತ ಕಟ್ಟಡಗಳ ಬಳಿ ಗಿಡಗಂಟೆ ಬೆಳೆದಿವೆ. ಮರಗಳು ನೀರಿಲ್ಲದೆ ಒಣಗುತ್ತಿವೆ. ಎಲ್ಲೆಂದರಲ್ಲಿ ಹುಲ್ಲು ಬೆಳೆದು ಮಾರುಕಟ್ಟೆಯ ಗುರುತೇ ಸಿಗದಂತಾಗಿದೆ. ಮಾರುಕಟ್ಟೆ ಪಾಳು ಬಿದ್ದಿದ್ದರಿಂದ ಅಕ್ರಮ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ. ಈ 2025 ಮುಗಿದು 26 ಬಂದರೂ ಕೂಡ ಇನ್ನೂವರೆಗೂ ಆ ಒಂದು ಮೆಗಾ ಮಾರ್ಕೆಟನ್ನು ರೈತರಿಗೆ ಸಿಗ್ತಾ ಇಲ್ಲ. ಅವರು ಬೆಳೆದಂಥ ಬೆಳೆಗಳನ್ನು ಇವತ್ತೊಂದು ದಿವಸ ರಸ್ತೆ ಬದಿ ಹಾಕಿ ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿ ಅನಾಹುತಗಳನ್ನು ಆಗ್ತಾಯಿದೆ. ಆದರೂ ಕೂಡ ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಕೃಷಿ ಸಂಬಂಧಪಟ್ಟಂಥ ಕೃಷಿ ಮಂತ್ರಿ ಇರ್ಬೋದು, ಯಾರೂ ಇದನ್ನು ಗಮನನೇ ತಗೋತಾ ಇಲ್ಲ. ಅದು ಹಾಳು ಬಿದ್ದು ಇವತ್ತು ಅನೈತಿಕ ಚಟುವಟಿಕೆಗೆ ಕಾರಣ ಆಗ್ತಾಯಿದೆ. ಎಚ್ಚೆತ್ತುಕೊಂಡು ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಅದು ರೈತಗೋಸ್ಕರ ಹೈಟೆಕ್ ಮೆಗಾ ಮಾರ್ಕೆಟನ್ನು ಮಾಡಿದರೆ ಅದು ರೈತರಿಗೆ ಕೂಡಲೇ ಅದನ್ನು ಒದಗಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾನೆ. ಮೆಗಾ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಎಲ್ಲ ನಿವೇಶನಗಳನ್ನು ತ್ವರಿತವಾಗಿ ಹಂಚಿಕೆ ಮಾಡಬೇಕು ಅಂತ ಕೃಷಿ ಉತ್ಪನ್ನಗಳ ವಹಿವಾಟು ಶುರುವಾದರೆ ರೈತರಿಗೆ ಅನುಕೂಲವಾಗಲಿದೆ ಅಂತ ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ರೈತರಿಗಾಗಿ ಮೆಗಾ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಹಲವು ವರ್ಷಗಳಿಂದ ಆ ಮಾರುಕಟ್ಟೆ ಬಳಕೆಯಾಗದೆ ಪಾಳು ಬಿದ್ದಿದೆ. ರೈತರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಮಾರುಕಟ್ಟೆಯ ಅವ್ಯವಸ್ಥೆಯ ಆಗರ, ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ. ಟೇಕ್ ಅ ಲುಕ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಮೆಗಾ ಮಾರುಕಟ್ಟೆ ಪಾಳು ಬಿದ್ದಿದೆ. 522 ನಿವೇಶನಗಳಲ್ಲಿ ಕಸ ತುಂಬಿದೆ. 129 ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ಮಾರುಕಟ್ಟೆ ನಿರ್ವಹಣೆ ಕೊರತೆಯಿಂದ ಸೊರಗುತ್ತಿದೆ. ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಮೆಗಾ ಮಾರುಕಟ್ಟೆಯನ್ನ ನಿರ್ಮಿಸಲಾಗಿದೆ. ರೈತರಿಗೆ ಒಂದೇ ಸೂರಿನ ಅಡಿ ವ್ಯಾಪಾರ ವಹಿವಾಟು ಮಾಡಲು ಅನುಕೂಲವಾಗಲಿ ಅಂತ ಮಾರುಕಟ್ಟೆ ಕಟ್ಟಲಾಗಿದೆ. 222 ಎಕರೆ ಜಾಗದಲ್ಲಿ 2019ರಲ್ಲಿ ಆರಂಭವಾಗಿದ್ದ ಮೆಗಾ ಮಾರುಕಟ್ಟೆಯ ನಿರ್ಮಾಣದ ಕಾಮಗಾರಿ 2022ರಲ್ಲೇ ಮುಕ್ತಾಯಗೊಂಡಿದೆ. ಆದ್ರೆ 2 ವರ್ಷವಾದರೂ ಮಾರುಕಟ್ಟೆ ಎಪಿಎಂಸಿಗೆ ಹಸ್ತಾಂತರವಾಗಿಲ್ಲ. ಮಾಡಲೇ ಇಲ್ಲ ಅಂದ್ರೆ ಇವತ್ತು ಸಾವಿರಾರು ಕೋಟಿ ಅಲ್ಲೆಲ್ಲ ನೋಡ್ರಿ, ಅವು 200 ಚಿಲ್ಡ್ರ 500 ಚಿಲ್ಡ್ರ ಕೊಠಡಿಗಳನ್ನು ಕಟ್ಟಿದ್ದಾರೆ. ಉಪಯೋಗ ಆಗ್ಬೇಕಂತ ಹೇಳಿ ಅಲ್ಲಿ ಗಿಡ ಗಂಟೆಗಳು ಬೆಳೆದವು. ಅವರು ಹಣ ಖರ್ಚು ಮಾಡಿದಂಥದ್ದು ಪೋಲ್ ಆಗ್ತಾ ಇದೆ. ಇದರಿಂದ ಅಲ್ಲಿ ಹಣ ಪೋಲ್ ಆಗ್ತಂತಂದ್ರೆ ಯಾರಿಗೆ ಅದು ಲಾಸ್? ನಮ್ಮ ಈ ಸರ್ಕಾರ ಯಾರ ಹಣ ಪೋಲ್ ಮಾಡ್ತಾ ಇದೆ? ನಮ್ಮ ಸಾರ್ವಜನಿಕರ ಹಣನ ಪೋಲ್ ಮಾಡ್ತಾ ಇದೆ. ರೈತರು ಕಟ್ಟಿದಂಥ ಹಣವನ್ನೇ ಪೋಲ್ ಮಾಡ್ತಾ ಇದೆ. ರೈತರಿಗೆ ಅನುಕೂಲ ಆಗ್ಬೇಕು ಬೇಡ. ಹಾಗಾಗಿ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯಲ್ಲಿ
ಸರ್ಕಾರ ಮುಂದಾಗಬೇಕಂತ ಈ ಮುಖಾಂತರ ಒತ್ತಾಯ ಮಾಡ್ತದವ್ರು. ಮಾರುಕಟ್ಟೆ ಪ್ರದೇಶ ಕ್ರಮೇಣ ಹಾಳಾಗುತ್ತಿದೆ. ಮೆಗಾ ಮಾರುಕಟ್ಟೆಯ ಮುಖ್ಯ ರಸ್ತೆಯ ಎರಡು ಕಡೆ ಉದ್ಯಾನ ಹಾಗೂ ಆಡಳಿತ ಕಟ್ಟಡಗಳ ಬಳಿ ಗಿಡಗಂಟೆ ಬೆಳೆದಿವೆ. ಮರಗಳು ನೀರಿಲ್ಲದೆ ಒಣಗುತ್ತಿವೆ. ಎಲ್ಲೆಂದರಲ್ಲಿ ಹುಲ್ಲು ಬೆಳೆದು ಮಾರುಕಟ್ಟೆಯ ಗುರುತೇ ಸಿಗದಂತಾಗಿದೆ. ಮಾರುಕಟ್ಟೆ ಪಾಳು ಬಿದ್ದಿದ್ದರಿಂದ ಅಕ್ರಮ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ. ಈ 2025 ಮುಗಿದು 26 ಬಂದರೂ ಕೂಡ ಇನ್ನೂವರೆಗೂ ಆ ಒಂದು ಮೆಗಾ ಮಾರ್ಕೆಟನ್ನು ರೈತರಿಗೆ ಸಿಗ್ತಾ ಇಲ್ಲ. ಅವರು ಬೆಳೆದಂಥ ಬೆಳೆಗಳನ್ನು ಇವತ್ತೊಂದು ದಿವಸ ರಸ್ತೆ ಬದಿ ಹಾಕಿ ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿ ಅನಾಹುತಗಳನ್ನು ಆಗ್ತಾ ಇದೆ. ಆದರೂ ಕೂಡ ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಕೃಷಿ ಸಂಬಂಧಪಟ್ಟಂಥ ಕೃಷಿ ಮಂತ್ರಿ ಇರ್ಬೋದು, ಯಾರೂ ಇದನ್ನು ಗಮನನೇ ತಗೋತಾ ಇಲ್ಲ. ಅದು ಹಾಳು ಬಿದ್ದು ಇವತ್ತು ಅನೈತಿಕ ಚಟುವಟಿಕೆಗೆ ಕಾರಣ ಆಗ್ತಾಯಿದೆ. ಎಚ್ಚೆತ್ತುಕೊಂಡು ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಅದು ರೈತಗೋಸ್ಕರ ಹೈಟೆಕ್ ಮೆಗಾ ಮಾರ್ಕೆಟನ್ನು ಮಾಡಿದರೆ ಅದು ರೈತರಿಗೆ ಕೂಡಲೇ ಅದನ್ನು ಒದಗಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾನೆ. ಮೆಗಾ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಎಲ್ಲ ನಿವೇಶನಗಳನ್ನು ತ್ವರಿತವಾಗಿ ಹಂಚಿಕೆ ಮಾಡಬೇಕು ಅಂತ ಕೃಷಿ ಉತ್ಪನ್ನಗಳ ವಹಿವಾಟು ಶುರುವಾದರೆ ರೈತರಿಗೆ ಅನುಕೂಲವಾಗಲಿದೆ ಅಂತ ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ರೈತರಿಗಾಗಿ ಮೆಗಾ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಹಲವು ವರ್ಷಗಳಿಂದ ಆ ಮಾರುಕಟ್ಟೆ ಬಳಕೆಯಾಗದೆ ಪಾಳು ಬಿದ್ದಿದೆ. ರೈತರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಮಾರುಕಟ್ಟೆಯ ಅವ್ಯವಸ್ಥೆಯ ಆಗರ, ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ. ಟೇಕ್ ಅ ಲುಕ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಮೆಗಾ ಮಾರುಕಟ್ಟೆ ಪಾಳು ಬಿದ್ದಿದೆ. 522 ನಿವೇಶನಗಳಲ್ಲಿ ಕಸ ತುಂಬಿದೆ. 129 ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ಮಾರುಕಟ್ಟೆ ನಿರ್ವಹಣೆ ಕೊರತೆಯಿಂದ ಸೊರಗುತ್ತಿದೆ. ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಮೆಗಾ ಮಾರುಕಟ್ಟೆಯನ್ನ ನಿರ್ಮಿಸಲಾಗಿದೆ. ರೈತರಿಗೆ ಒಂದೇ ಸೂರಿನ ಅಡಿ ವ್ಯಾಪಾರ ವಹಿವಾಟು ಮಾಡಲು ಅನುಕೂಲವಾಗಲಿ ಅಂತ ಮಾರುಕಟ್ಟೆ ಕಟ್ಟಲಾಗಿದೆ. 222 ಎಕರೆ ಜಾಗದಲ್ಲಿ 2019ರಲ್ಲಿ ಆರಂಭವಾಗಿದ್ದ ಮೆಗಾ ಮಾರುಕಟ್ಟೆಯ ನಿರ್ಮಾಣದ ಕಾಮಗಾರಿ 2022ರಲ್ಲೇ ಮುಕ್ತಾಯಗೊಂಡಿದೆ. ಆದರೆ 2 ವರ್ಷವಾದರೂ ಮಾರುಕಟ್ಟೆ ಎಪಿಎಂಸಿಗೆ ಹಸ್ತಾಂತರವಾಗಿಲ್ಲ. ಮಳೆ ಇಲ್ಲ ಅಂದ್ರೆ ಇವತ್ತು ಸಾವಿರಾರು ಕೋಟಿ ಅಲ್ಲೆಲ್ಲ ನೋಡ್ರಿ, ಅವು 200 ಚಿಲ್ಲರೆ 500 ಚಿಲ್ಲರ ಕೋಟೆಡಿಗಳನ್ನ ಕಟ್ಟಿದ್ದಾರೆ. ಉಪಯೋಗ ಆಗ್ಬೇಕಂತ ಹೇಳಿ ಅಲ್ಲಿ ಗಿಡ ಗಂಟೆಗಳು ಬೆಳೆದವು. ಅವ್ರು ಹಣ ಖರ್ಚು ಮಾಡಿದಂಥದ್ದು ಪೋಲ್ ಆಗ್ತಾ ಇದೆ. ಇದರಿಂದ ಅಲ್ಲಿ ಹಣ ಪೋಲ್ ಆಗ್ತಂತಂದ್ರೆ ಯಾರಿಗೆ ಅದು ಲಾಸ್? ನಮ್ಮ ಈ ಸರ್ಕಾರ ಯಾರ ಹಣ ಪೋಲ್ ಮಾಡ್ತಾ ಇದೆ? ನಮ್ಮ ಸಾರ್ವಜನಿಕರ ಹಣನ ಪೋಲ್ ಮಾಡ್ತಾ ಇದೆ. ರೈತರು ಕಟ್ಟಿದಂಥ ಹಣವನ್ನೇ ಪೋಲ್ ಮಾಡ್ತಾ ಇದೆ. ರೈತರಿಗೆ ಅನುಕೂಲ ಆಗ್ಬೇಕು ಬೇಡ. ಹಾಗಾಗಿ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಮುಂದಾಗಬೇಕಂತ ಈ ಮುಖಾಂತರ ಒತ್ತಾಯ ಮಾಡ್ತದವ್ರು. ಮಾರುಕಟ್ಟೆ ಪ್ರದೇಶ ಕ್ರಮೇಣ ಹಾಳಾಗುತ್ತಿದೆ. ಮೆಗಾ ಮಾರುಕಟ್ಟೆಯ ಮುಖ್ಯ ರಸ್ತೆಯ ಎರಡು ಕಡೆ ಉದ್ಯಾನ ಹಾಗೂ ಆಡಳಿತ ಕಟ್ಟಡಗಳ ಬಳಿ ಗಿಡಗಂಟೆ ಬೆಳೆದಿವೆ. ಮರಗಳು ನೀರಿಲ್ಲದೆ ಒಣಗುತ್ತಿವೆ. ಎಲ್ಲೆಂದರಲ್ಲಿ ಹುಲ್ಲು ಬೆಳೆದು ಮಾರುಕಟ್ಟೆಯ ಗುರುತೇ ಸಿಗದಂತಾಗಿದೆ. ಮಾರುಕಟ್ಟೆ ಪಾಳು ಬಿದ್ದಿದ್ದರಿಂದ ಅಕ್ರಮ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ. ಈ 2025 ಮುಗಿದು 26 ಬಂದರೂ ಕೂಡ ಇನ್ನೂವರೆಗೂ ಆ ಒಂದು ಮೆಗಾ ಮಾರ್ಕೆಟನ್ನು ರೈತರಿಗೆ ಸಿಗ್ತಾ ಇಲ್ಲ. ಅವರು ಬೆಳೆದಂಥ ಬೆಳೆಗಳನ್ನು ಇವತ್ತೊಂದು ದಿವಸ ರಸ್ತೆ ಬದಿ ಹಾಕಿ ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿ ಅನಾಹುತಗಳನ್ನು ಆಗ್ತಾ ಇದೆ. ಆದರೂ ಕೂಡ ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಕೃಷಿ ಸಂಬಂಧಪಟ್ಟಂಥ ಕೃಷಿ ಮಂತ್ರಿ ಇರ್ಬೋದು, ಯಾರೂ ಇದನ್ನು ಗಮನನೇ ತಗೋತಾ ಇಲ್ಲ. ಅದು ಹಾಳು ಬಿದ್ದು ಇವತ್ತು ಅನೈತಿಕ ಚಟುವಟಿಕೆಗೆ ಕಾರಣ ಆಗ್ತಾಯಿದೆ. ಎಚ್ಚೆತ್ತುಕೊಂಡು ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಅದು ರೈತಗೋಸ್ಕರ ಹೈಟೆಕ್ ಮೆಗಾ ಮಾರ್ಕೆಟನ್ನು ಮಾಡಿದರೆ ಅದು ರೈತರಿಗೆ ಕೂಡಲೇ ಅದನ್ನು ಒದಗಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾನೆ. ಮೆಗಾ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಎಲ್ಲ ನಿವೇಶನಗಳನ್ನು ತ್ವರಿತವಾಗಿ ಹಂಚಿಕೆ ಮಾಡಬೇಕು ಅಂತ ಕೃಷಿ ಉತ್ಪನ್ನಗಳ ವಹಿವಾಟು ಶುರುವಾದರೆ ರೈತರಿಗೆ ಅನುಕೂಲವಾಗಲಿದೆ ಅಂತ ಆಗ್ರಹಿಸಿದ್ದಾರೆ.